ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಾವು ನೋಡ್ತೇವೆ. ಆದರೆ ಇಲ್ಲಿಗೆ ಹಾಕಿದ್ರೆ ನೋಡಿ ಚೆನ್ನಾಗಿ, ದೇವರಿಗೆ ಪ್ರಿಯವಾದದ್ದು ಹಣವಲ್ಲ ನಿಮ್ಮ ಭಕ್ತಿ ಅಂತ. ಖಂಡಿತ ದೇವರು ಯಾವತ್ತೂ ಕೂಡ ಹಣ ಕೇಳಿಲ್ಲ ನಮ್ಮ ಹತ್ರ ದೇವರು ಕೇಳಿರುವಂಥದ್ದು ಕೇವಲ ನಮ್ಮ ಪ್ರಾರ್ಥನೆ, ನಮ್ಮ ಭಕ್ತಿ ಅಷ್ಟೇ. ಯುಗಾದಿ ಅಂದರೆ ಹಿಂದೆ ಆಗಿರುವ ಘಟನೆಗಳನ್ನು ಮರೆತು ಸಿಹಿಯನ್ನು ಹಂಚುವುದು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ, ಹೊಸ ಬೆಳಕು, ಹೊಸ ಕನಸು, ಹೊಸ ಆರಂಭದ ಜೊತೆಗೆ ಯುಗಾದಿ ಹಬ್ಬನ ಆಚರಿಸಿ ಕಹಿ ದುಃಖನ ಹಿಂದೆ ಆಗಿರುವಂತಹ ಕೈ ಘಟನೆಗಳನ್ನ ಎಲ್ಲನ ಕೂಡ ಮರೆತು ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ತುಂಬ ಸಿಹಿಯಿಂದ ಸಿಹಿ ಮಾತಾಡಿ, ಸಿಹಿಯನ್ನು ಹಂಚಿ ಯುಗಾದಿಯನ್ನು ಆಚರಿಸಿ ಅಂತ ಹೇಳ್ತಾ, ಇವತ್ತು ನಾವು ಬಂದಿರುವಂಥದ್ದು ಶೃಂಗಗಿರಿ ಸನ್ಮುಖ ಲಾರ್ಡ್ ಶಿವ ಟೆಂಪಲ್ಗೆ ಬಂದಿರುವಂಥದ್ದು. ಇಲ್ಲಿ ಯುಗಾದಿಯ ಪ್ರಯುಕ್ತ ದೇವರಿಗೆ ವಿಶೇಷ ಆಚರಣೆ ವಿಚಾರಣೆ ಎಲ್ಲವೂ ಕೂಡ ಇರುವಂಥದ್ದು. ಇವತ್ತು ನಿಮ್ಮ ಪಯಣ ಈ ದೇವಸ್ಥಾನಕ್ಕೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ದೇವಸ್ಥಾನದ ಪೂಜಾ ಸಮಯ ಬಂದುಬಿಟ್ಟು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12ರವರೆಗೆ, ಸಂಜೆ 4ರಿಂದ 9ರವರೆಗೆ. ನಾನು ಯೋಗೀಶ, ಅದರ ಜೊತೆಗೆ ಅವರ ಫ್ರೆಂಡ್ ಬಂದಿರುವಂಥದ್ದು RR ರಾಜೇಶ್ವರಿ ನಗರದಲ್ಲಿ ಇರುವಂತಹ ಶೃಂಗಗಿರಿ ಷಣ್ಮುಖ ಟೆಂಪಲ್. ನಮಗೆ ಮೆಟ್ರೋ ಸ್ಟೇಷನಿಂದ ಒಂದು 5 ಕಿಲೋಮೀಟರ್ ಇರುವಂಥದ್ದು. ಆಟೋದಲ್ಲೂ ಕೂಡ ಬರ್ಬೋದು, ಅಲ್ಲಿ ತನಕ ಮೆಟ್ರೋದಲ್ಲಿ ಬಂದು ನಂತರ ನಮಗೆ ಇಲ್ಲಿ ಬಂದಾಗ ಚಪ್ಪಲ್ ಇಡ್ಲಿಕ್ಕೆ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ಅವೈಲೇಬಲ್ ಇರುತ್ತೆ. ಅದರ ಜೊತೆಗೆ ದೇವರಿಗೆ ಏನಾದರೂ ಕೂಡ ನೀವು ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಹೂವಾಗಿರ್ಬೋದು, ಹಣ್ಣು ಕಾಯಿ ಆಗಿರ್ಬೋದು, ಅಥವಾ ಅಗರಬತ್ತಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಇದೆಲ್ಲ ನಮಗೆ ಅಲ್ಲಿಯೇ ಸಿಗುವಂಥದ್ದು. ಅದ್ರ ಜೊತೆಗೆ ನಮಗೆ ಪ್ರಥಮವಾಗಿ ಸಿಗುವಂಥದ್ದು ಷಣ್ಮುಖ ಗಣಪತಿಯ ವಿಗ್ರಹ. ವಕ್ರತುಂಡಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೋ ಸರ್ವದಾ. ಎಲ್ರಿಗೂ ಕೂಡ ಗಣಪತಿ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ. ನಂತರ ನೇರವಾಗಿ ನಾವು ಪ್ರವೇಶವನ್ನು ಕೊಟ್ಟದ್ದು ಶಿವನ ಸಾನ್ನಿಧ್ಯಕ್ಕೆ. ಇಲ್ಲಿ ಶಿವಲಿಂಗಕ್ಕೆ ಆರಾಧನೆಯನ್ನು ಮಾಡುವಂಥದ್ದು. ಅದ್ರ ಜೊತೆಗೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಈ ಸ್ಟ್ರಕ್ಚರ್ನ, ತುಂಬಾ ಚೆನ್ನಾಗಿದೆ, ತುಂಬಾ ತಂಪಾಗಿರುವಂತಹ ಸ್ಥಳ. ಇಲ್ಲಿ ಎಷ್ಟು ಹೊತ್ತು ಕೂತರೂ ಕೂಡ ಇಲ್ಲಿ ಕೂರುವಂತಾಗುತ್ತೆ, ಅಷ್ಟು ಕೂಲಾಗಿತ್ತು. ಇಲ್ಲಿ ನಾವು ಶಿವದೇವರನ್ನು ಆರಾಧನೆ ಮಾಡುವ. ಪ್ರಥಮವಾಗಿ ಗಣಪತಿ ದೇವರ ದರ್ಶನವಾಯಿತು, ನಂತರ ಶಿವದೇವರ ದರ್ಶನವಾಯಿತು. ಇವಾಗ ನಾವು ದರ್ಶನ ಪಡೀಲಿಕ್ಕೆ ಹೊರಟಿರುವಂಥದ್ದು ಷಣ್ಮುಖ ದೇವರದ್ದು. ಅದರ ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಚೆನ್ನಾಗಿ ಹಾವಿನ ಹುತ್ತದ ತರ ಮಾಡಿರುವಂಥದ್ದು. ಇದರಲ್ಲಿ ಹಾವಿಲ್ಲ, ಆದರೆ ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಹತ್ಕೊಂಡು ಹೋಗ್ತಾ ಇದ್ದಾವೆ. ಬೆಂಗಳೂರಲ್ಲಿ ನಮಗೆ ಇಂಥ ಟೆಂಪಲ್ ಎಲ್ಲ ಸಿಗುವಾಗ ತುಂಬ ಖುಷಿಯಾಗುತ್ತೆ. ಅಂದರೆ ನಾವು ಊರಲ್ಲಿ ಎಲ್ಲ ಇಂಥ ಟೆಂಪಲ್ನ ನೋಡ್ತೇವೆ, ಆದರೆ ಇಲ್ಲಿ ನಾವು ಬೆಂಗಳೂರಲ್ಲೂ ಕೂಡ ಈ ರೀತಿ ಮೆಟ್ಲನ್ನು ಹತ್ತಿ ದೇವರ ದರ್ಶನವನ್ನು ಮಾಡುವಂಥದ್ದು ಭಾಗ್ಯ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಾವು ನೋಡ್ತೇವೆ. ಆದರೆ ಇಲ್ಲಿಗೆ ಹಾಕಿದ್ರೆ ನೋಡಿ ಚೆನ್ನಾಗಿ, ದೇವರಿಗೆ ಪ್ರಿಯವಾದದ್ದು ಹಣವಲ್ಲ ನಿಮ್ಮ ಭಕ್ತಿ ಅಂತ. ಖಂಡಿತ ದೇವರು ಯಾವತ್ತೂ ಕೂಡ ಹಣ ಕೇಳಿಲ್ಲ ನಮ್ಮ ಹತ್ರ ದೇವರು ಕೇಳಿರುವಂಥದ್ದು ಕೇವಲ ನಮ್ಮ ಪ್ರಾರ್ಥನೆ, ನಮ್ಮ ಭಕ್ತಿ ಅಷ್ಟೇ. ಇವತ್ತು ಯುಗಾದಿ ಆಗಿರುವಂತಹ ಕಾರಣ ತುಂಬಾ ಜನ ಭಕ್ತಾದಿಗಳು ನಮ್ಮ ರಾಜ್ಯದಿಂದ, ಹೊರ ರಾಜ್ಯದಿಂದ ತುಂಬ ಭಕ್ತಾದಿಗಳು ಕೂಡ ಬಂದಿದ್ದರು. ಇಲ್ಲಿ ವಿಶೇಷತೆ ಏನು ಅಂದರೆ, ಇಲ್ಲಿ ಇರುವಂಥ ಷಣ್ಮುಖನ ಮೂರ್ತಿ ಏನಿದೆ ಅಲ್ಲಿಯೂ ಕೂಡ 6 ತಲೆಗಳಿರುವಂಥದ್ದು. ಅದರ ಜೊತೆಗೆ ಇಲ್ಲಿ
ಷಣ್ಮುಖ ದೇವರ ಒಂದು ಸ್ಟ್ಯಾಚುನ ಕೂಡ ಮಾಡಿರುವಂಥದ್ದು. ಅಲ್ಲಿಯೂ ಕೂಡ 6 ತಲೆಗಳ ವಿಗ್ರಹವನ್ನ ಮಾಡಿರುವಂಥದ್ದು. ಈ ಬೆಟ್ಟದಿಂದ ನಮಗೆ ಇಡೀ ಬೆಂಗಳೂರೇ ಕಾಣುವಂಥದ್ದು. ಬಹಳಷ್ಟು ಚೆನ್ನಾಗಿ ಸುಂದರವಾಗಿ ಬೆಂಗಳೂರಿನ ಕಟ್ಟಡಗಳು ಆಕಾಶದ ಎತ್ತರಕ್ಕೆ ಏರುತ್ತಿರುವಂಥ ದೃಶ್ಯ. ನಮ್ಮ ಯೋಗೀಶ್ ಒಂದೆರಡು ಫೋಟೋ ತೆಗಿತಿದ್ದೇವೆ. ಎಷ್ಟು ಫೋಟೋ ತೆಗೆದ್ರೂ ಕೂಡ ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ತಿದ್ದಾನೆ. ಕಾರಣ ಅವನು ಮುಂಜಾನೆ ಎದ್ದು ಸ್ನಾನ ಮಾಡಿಲ್ಲ. ಯೋಗೀಶ ಮೀತನಾ? ಯೋಗೀಶ ಮೀತನಾ? ಯುಗಾದಿ ಅಂದ್ರೆ ಹಿಂದೆ ಆಗಿರುವ ಘಟನೆಗಳನ್ನು ಮರೆತು ಸಿಹಿಯನ್ನು ಹಂಚುವುದು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಅಷ್ಟೇ, ಅವರು ಮತ್ತೆ ಮಾತಾಡ್ತಾರಂತೆ. ಟೆಂಪಲ್ ತುಂಬಾ ಚೆನ್ನಾಗಿದೆ. ತುಂಬ ಜನರು ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ನೀವು ಕೂಡ ಫ್ರೀ ಆಗಿರುವಂಥ ಟೈಮಲ್ಲಿ ದೇವಸ್ಥಾನಕ್ಕೆ ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್. ಸಿಗ್ತೀನಿ ಬೇರೊಂದು ವಿಡಿಯೋದಲ್ಲಿ.